ಎಲ್ಲ ಆತ್ಮೀಯ ಮಿತ್ರರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮ ಗೋಷ್ಠಿಯನ್ನು ನಡೆಸಿಕೊಡ್ತಾ ಇದ್ದೀವಿ. ಇಂದಿನ ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಎಸ್ ಎಂ ಪಾಟೀಲ್ ಗಣಿಯಾರ್, ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಹಿಸ್ಟೋರಿಯನ್ ಆ್ಯಂಡ್ ಸಾಹಿತಿಗಳು, ನಮ್ಮ ಬಸನಗೌಡ ಹರ್ನಾಳ್ ಅವರು ಜಿಲ್ಲಾ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು, ಡಾಕ್ಟರ್ ರವಿ ಬಿರಾದರ್ ಅವರು KPP CC ಡಾಕ್ಟರ್ ಸೆಲ್ನ ಪ್ರಧಾನ ಕಾರ್ಯದರ್ಶಿಗಳು, ಪ್ರಭು ಪಾಟೀಲ್ ಅವರು ಹೋರಾಟಗಾರರು ನಡೆಸಿಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ BI ಗವಾಯಿ ಅವರು ಕೋರ್ಟ್ ಕಲಾಪ ನಡೆಸುವಾಗ ಒಬ್ಬ ಲಾಯರ್ RSS ಹಿನ್ನೆಲೆಯಿಂದ RSS ಸದಸ್ಯನಾಗಿದ್ದಂಥ ಒಬ್ಬ ಲಾಯರ್ ಅವ್ರ ಮೇಲೆ ಶೂಸ್ ಎಸಿತಾನೆ, ಬೂಟ್ ಎಸಿತಾನೆ. ಅದಕ್ಕೆ ಕಾರಣ ಏನು ಹೇಳ್ತಾನಂದ್ರೆ, ನೀವು ಸನಾತನ ಧರ್ಮದ ಬಗ್ಗೆ ನೀವು ಅವಹೇಳನ ಮಾಡ್ತಾ ಇದ್ದೀರಿ, ಅದಕ್ಕೆ ನಾನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಈ ಸನಾತನಿ ಹೆಸರಿನ ಮೇಲೆ ಈ ಸನಾತನಿಗಳಾಗಲಿ RSS ದವರಾಗಲಿ ಈ ದೇಶದಲ್ಲಿ ಅವರಿಗೆ ಬಹಳ ಸಂಕಟ ಇದೆ ಸದ್ಯ. ಯಾಕೆ ಸಂಕಟ ಇದೆ ಅಂದ್ರೆ, ಸಮಾನತೆ ಅವರಿಗೆ ಬೇಕಾಗಿಲ್ಲ. ಇದನ್ನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರಿಗೆ ಬರ್ಕೊಟ್ಟಿದ್ರು. ಸಾವರ್ಕರ್ ಆಗಲಿ ಗೋಳ್ವಾಳ್ಕರ್ ಆಗಲಿ, ಒಂದು ವೇಳೆ ನೀವು ಸಮಾನತೆಯನ್ನು ಕೊಡ್ತಿದ್ರೆ, ದಲಿತರಿಗೆ ಸಮಾನತೆಯನ್ನು ಕೊಡ್ತಿದ್ರೆ, ಅವರಿಗೆ ಮತದಾನ ಹಕ್ಕನ್ನು ಕೊಡ್ತಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ, ಇದಕ್ಕಿಂತಲೂ ಸಾಕ್ಷಿ ಬೇಕಾಗಿಲ್ಲ. 70 ವರ್ಷಗಳ ಕಾಲ ಸ್ವಾತಂತ್ರ್ಯದಲ್ಲಿ ನಾವು ಇದ್ದರೂ ಸಹಿತ ಇನ್ನೂ ಅವ್ರ ಮನಸ್ಥಿತಿ ಬದಲಾಗಿಲ್ಲ. RSS ಮನಸ್ಥಿತಿ, ವಿಶ್ವ ಹಿಂದೂ ಪರಿಷತ್ದವ್ರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ. ಅವ್ರಿಗೆ ಸಮಾನತೆ ಬೇಕಾಗಿಲ್ಲ. ಈ RSS ಮತ್ತು ಆ ಸಂಘ ಪರಿವಾರದವರು ಇವತ್ತೇನು ಕೃತ್ಯಗಳು ಮಾಡ್ತಾ ಇದ್ದಾರೆ ಅದರದ್ದು ಪ್ರಬಲ ಸಾಕ್ಷಿ ಇದು. ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಏನು ಒಂದು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದರದ್ದು ಪ್ರಬಲ ಸಾಕ್ಷಿ ಇದು. ವಿಶೇಷವಾಗಿ ಹೇಳೋದಂದ್ರೆ, ಈ ದೇಶದ ದಲಿತರಿಗೆ ಒಂದು ಯಾವುದಾದ್ರು ಸ್ಥಾನಮಾನ ಸಿಗಲಿ, ಅವ್ರ ಸಮಾನತೆ ಆಗಲಿ, ಸಾಮಾಜಿಕ ನ್ಯಾಯ ಆಗಲಿ ಅವ್ರಿಗೆ ಬೇಕಾಗಿಲ್ಲ, ಸಿಗೋದು ಬೇಕಾಗಿಲ್ಲ ಅವ್ರಿಗೆ. ಅವ್ರು ನಿಜವಾಗಲೂ ಹೇಳಿದ್ರೆ, ಇವತ್ತು RSS ಮುಸ್ಲಿಮರನ್ನು ವಿರೋಧಿಸ್ತದೆ ದೇಶದಲ್ಲಿ. ಆದರೆ ಟಾರ್ಗೆಟ್ ಮುಸ್ಲಿಮರಲ್ಲ, ಅವರಿಗೆ ಟಾರ್ಗೆಟ್ ಇರೋದು ದಲಿತರೇ. ಈ ದೇಶದ ದಲಿತರೇ ಟಾರ್ಗೆಟ್ ಇದ್ದಾರೆ ಅವ್ರಿಗೆ. ಆದರೆ ತೋರ್ಕಿಗೆ ಅವರು ಮುಸ್ಲಿಮರಿಗೆ ಯುದ್ಧ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಈ ಜಗತ್ತಿನಲ್ಲಿ ಬಹಳ ಜನ ಈ RSSದವರು ಅಪ್ಪನಂತವ್ರಿಗೆ ನೋಡಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ. ಭಾಳ ಜನ ದುಷ್ಟ ರಾಜರ ಆಳ್ವಿಕೆಯಲ್ಲಿ ಮುಸ್ಲಿಮರು ಜೀವನ ಮಾಡಿದ್ದಾರೆ, ಬಾಳಿದ್ದಾರೆ, ಬದುಕಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ. ಆದರೆ ಅವರು ಟಾರ್ಗೆಟ್ ಇರೋದು ಮುಸ್ಲಿಮರಲ್ಲ. ಇಂಡೈರೆಕ್ಟ್ ಆಗಿ ಅವರು ದಲಿತರನ್ನ ವಿರೋಧ ಮಾಡ್ಲಿಕ್ಕೆ, ದಲಿತರನ್ನ ಬಗ್ಗು ಬಿಡಲಿಕ್ಕೆ, ದಲಿತರನ್ನ ಈ ದೇಶದಲ್ಲಿ ಕಡೆಗಣಿಸಲಿಕ್ಕೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇದನ್ನೆಲ್ಲ ಖಂಡಿಸಲಿಕ್ಕೆ ದಿನಾಂಕ 16ನೇ ತಾರೀಕು ಗುರುವಾರ ದಿವಸ ಬಿಜಾಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮದು ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ವಿನಂತಿ ಏನಂದ್ರೆ, ಆ ಪ್ರತಿಭಟನೆಯಲ್ಲಿ ಜಾತಿ ಧರ್ಮ ಪಕ್ಷ ಇಲ್ಲದು, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಯಾರಿಗೆ ಈ ದೇಶದ ಸಂವಿಧಾನದ ಮೇಲೆ ವಿಶ್ವಾಸ ಇದೆ, ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದೆ, ಈ ದೇಶ ಕೋಮುವಾದಿಗಳ ಕೈಯಿಂದ ಯಾರು ಉಳಿಬೇಕಂತ ಬಯಸ್ತಾ ಇದ್ದಾರೆ, ಅವರೆಲ್ಲ ಸಮಾಜದವರು, ಎಲ್ಲರೂ ಹಿಂದುಳಿದವರು, ಮುಂದುಳಿದವರು, ಸಾಹಿತಿಗಳು, ಪ್ರಗತಿಪರರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾವು ನಿಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ಈ ಸರ್ಕಾರಗಳಿಗೆ, ಯಾರು ಈ BJP ಸರ್ಕಾರ ಇದಾವ ಅವರಿಗೆ ನಾವು ಒಂದು ನಮ್ಮ ಪ್ರತಿಭಟನೆ ಮುಖಾಂತರ ಅವರಿಗೆ ನಮ್ಮ ಮನಸ್ಸಿನ
ಒಂದು ಏನಿದೆ ನಮ್ಮ ವಿಚಾರಗಳು ಏನಿದಾವ ಅವನ್ನ ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಎರಡನೇ ವಿಷಯ ಏನಂದ್ರೆ, ಒಂದು 2-3 ದಿನದಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೊಂದು ಪತ್ರ ಬರೀತಾರೆ. RSS ಸಂಘಟನೆ ಚಟುವಟಿಕೆಗಳನ್ನು ಸರ್ಕಾರಿ ಮತ್ತು ಸಂಘ ಸಂಸ್ಥೆಯ ಸ್ಥಳಗಳಲ್ಲಿ ಮಾಡುವುದನ್ನು ನಿಷೇಧಿಸಿರಿ ಅಂತೇಳಿ ಪತ್ರ ಬರೀತಿದ್ದಾರೆ. ಅದನ್ನೇ ಇವತ್ತು BJP ಅವರು ಮತ್ತು ಸಂಘ ಪರಿವಾರದವರು ತಿರುಚಿ ಬ್ಯಾನ್ ಮಾಡ್ರಿ, ಬ್ಯಾನ್ ಮಾಡಿ, ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ, ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ. ಕಾಂಗ್ರೆಸ್ 4 ಸಲ RSS ಬ್ಯಾನ್ ಮಾಡಿದೆ, ತಾಕತ್ತಿದ್ರೆ ಬ್ಯಾನ್ ಮಾಡಿದಾರೆ. ತಾಕತ್ತಿಲ್ಲ ಅಂತ ತಿಳ್ಕೊಬೇಡ್ರಿ, ತಾಕತ್ತಿದೆ. ಆದರೆ ಸಮಯ ಸಂದರ್ಭ ಅದಕ್ಕೆ ಕಾನೂನಿನ ರಕ್ಷಣೆ, ಕಾನೂನಿನ ಒಂದು ಸಾಕ್ಷ್ಯಾಧಾರಗಳ ಸಮೇತ ಮಾಡಬೇಕಾಗ್ತದೆ. ಅದನ್ನು ಮುಖ್ಯಮಂತ್ರಿಗಳು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವರದಿ ಕೊಡು ಅಂತ ಹೇಳಿ ಈಗಾಗಲೇ ತಮಿಳುನಾಡಿನಲ್ಲಿ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಅಲ್ಲಿ ಚಟುವಟಿಕೆಯನ್ನು ಹತ್ತಿಕ್ಕಿದ್ದಾರೆ. ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನೀವು ಇಷ್ಟೆಲ್ಲ ಪ್ರಬಲ ಮಾಡ್ತೀರಿ. ಈ ದೇಶದ RSS ಹುಟ್ಟಿ 100ನೇ ವರ್ಷ ಆಗ್ತಾ ಇದೆ. ಒಂದು 10 ಅಥವಾ ಎಷ್ಟು ಕನಿಷ್ಠ ಒಂದು ದೇಶದ ಹಿತಕ್ಕಾಗಿ ಇಂಥ ಕೆಲಸಗಳು ಮಾಡಿವಂತ ತೋರಿಸ್ಕೊಡ್ಬೇಕಂತ ನಾನು ಚಾಲೆಂಜ್ ಮಾಡ್ತೀನಿ. RSS ಸಂಘಟನೆ ಹಿಂದೂ ನಾ ಹೇಳಿದ್ದೀನಿ, ಅದು ದೇಶದ ಕಾನೂನಿನ ಪ್ರಕಾರ ನೋಂದಣಿನೇ ಆಗಿಲ್ಲ. ಅದು ಕೇವಲ ಒಂದು ಗುಂಪು, ಒಂದು ಸಮಾಜದವ್ರ ಗುಂಪು. ಅದಕ್ಕೆ ಅಡಿಟ್ ಇಲ್ಲ, ಅದಕ್ಕೆ ದುಡ್ಡು ಎಲ್ಲಿಂದ ಬತ್ತು ಗೊತ್ತಿಲ್ಲ, ಯಾರೂ ಕೇಳೋದಿಲ್ಲ. ಮತ್ತು ಆಮೇಲೆ ಇನ್ನೊಂದು ವಿಷಯ, ಆ ಲಾಠಿ ಹಿಡ್ಕೊಂಡು ಓಣಿ ತಿರುಗಾಡ್ತಿರಲ್ಲ, ಏನದು ಏನು ತೋರಿಸ್ತದೆ? ಲಾಠಿ ಯಾರು ಹಿಡಿತಾರೆ? ಸಭ್ಯಗ್ರಸ್ತ ಜನ ಹಿಡಿತಾರೆ, ಈ ದೇಶ ಪ್ರೇಮಿಗಳು ಹಿಡಿತಾರೆ. ಲಾಠಿ ಗುರುತೇನು? ಮತ್ತು ನೀವು ಓಣಿ ಪ್ರತಿಭಟನೆ ಇದು ಮಾಡ್ಲಿಕ್ಕೆ ಪಥಸಂಚಲನ ಅಂತ, ಅದರಿಂದ ಏನು ಈ ದೇಶಕ್ಕೆ ಲಾಭ ಇದೆ? ಆ ಪಥಸಂಚಲನದಿಂದ ಏನು ನೀವು ಏನು ತೋರಿಸ್ತೀರಿ? ಏನು ಪ್ರಯೋಜನ ಏನಿದೆ ಅದರಿಂದ? ಇದೆಲ್ಲ ದೇಶದ ಜನರಲ್ಲಿ ಭಯ ಹುಟ್ಟಿಸಲಿಕ್ಕೆ, ಭಯೋತ್ಪಾದನೆಯನ್ನು ತೋರಿಸಲಿಕ್ಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ. RSS ಸ್ಥಳಗಳಲ್ಲಿ, RSS ಕ್ಯಾಂಪ್ಗಳಲ್ಲಿ, ಎಲ್ಲರ RSS ಮನೆಗಳಲ್ಲಿ, ಜನರ ಮನೆಗಳಲ್ಲಿ ಬಾಂಬ್ಗಳು ಉತ್ಪಾದನೆ ಮಾಡೋದಂಥದ್ದು ಎಷ್ಟೋ ಸಿಕ್ಕಿದಾವೆ. ಮತ್ತು RSS ಸದಸ್ಯರು ಇವತ್ತು ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡಿ ಒಂದು 100 ಜನ ಇವತ್ತು ಸಿಗಾಕೊಂಡಿದ್ದಾರೆ. ಅದು BJP ಸರ್ಕಾರದಲ್ಲಿ, BJP ರಾಜ್ಯಗಳಲ್ಲಿ, BJP ಸರ್ಕಾರದ ಅಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಇದ್ದಲ್ಲಿ ಇವತ್ತು BJP ಅವ್ರ ಕೈಯಲ್ಲೇ ಇವರು ಸಿಕ್ಕಿದ್ದಾರೆ ಸರ್ಕಾರದಲ್ಲಿ. ಅಂದ್ರೆ ನಿಮ್ದು ಏನು ತೋರಿಸ್ತದೆ? ನೀವು ಈ ದೇಶ ಶಾಂತಿಯಿಂದ ಇರಬಾರ್ದು, ಇಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ನಡಿಬೇಕು, ದಂಗೆಗಳಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ, ಕೋಮುವಾದ ಹುಟ್ಟು ಹಾಕ್ತಾ ಇದ್ದೀರಿ. ಅದಕ್ಕೆ ನಿಮ್ಮದು ಸರ್ಕಾರಿ ಸ್ಥಳಗಳಲ್ಲಿ ಅದನ್ನು ಬ್ಯಾನ್ ಮಾಡೋದಕ್ಕೆ ನಮ್ಮದು ಸಹಮತಿ ಇದೆ ಅಂತ ಹೇಳ್ತೀನಿ. ಇನ್ನು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಸುವೆಸೆದಿರ್ತಕ್ಕಂಥ ಸನಾತನವಾದಿ ವಕೀಲನ ಮೇಲೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಕಾನೂನಿನಲ್ಲಿ ಏನು ಅವಕಾಶ ಇದೆ, ನಾವು ಸುಮ್ಮನೆ ಏನೋ ಬೇರೆ ಏನು ಹೇಳೋದಿಲ್ಲ. ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಎಷ್ಟು ಹೆಚ್ಚು ಶಿಕ್ಷೆ ಇದೆ ಅದನ್ನು ಕೊಡಬೇಕಂಥೇಳಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ, ಬಂದನ್ನು ಆಚರಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಕಳೆದ ಒಂದು 11-12 ವರ್ಷದಿಂದ ನೋಡ್ಬೋದು ನೀವು, ಇಲ್ಲಿ ಒಂದು ಸಂಘರ್ಷ ಪ್ರಾರಂಭ ಆಗಿದೆ. ದೊಡ್ಡ ಪ್ರಮಾಣದ, ಮೊದಲನೇ ಇತ್ತು ಅದು ಸ್ವಲ್ಪ ವೇಗ ಪಡ್ಕೊಂಡಿದೆ. ಏನಪ್ಪ ಅಂದರೆ, ಮೂಲ ನಿವಾಸಿಗಳು, ಬಹುತ್ವವಾದಿಗಳು ಹಾಗೂ ಸನಾತನವಾದಿಗಳು, ಈ ಸನಾತನವಾದಿಗಳು ನಿರಂತರವಾಗಿ ಮೂಲ ನಿವಾಸಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅದು ಅವ್ರು ಹೇಳ್ದಂಗೆ ತೋರ್ಸೋಕ್ಕಷ್ಟೇ ಮುಸ್ಲಿಮ್ಸ್ ವಿರುದ್ಧ ಅಂತೇಳಿ ಹಂಗೆ ತೋರಿಸ್ತಾ ಇದ್ದಾರೆ ಹೊರತಾಗಿ, ಅವರು ನಿರಂತರವಾಗಿ ದಲಿತರು, ಹಿಂದುಳಿದ ವರ್ಗಗಳು, ಲಿಂಗಾಯತರು ಎಲ್ಲ ಬೆಳೆದ ಎಲ್ಲ ಒಂದು ಸಮಾಜದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾಯಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿರಂತರವಾಗಿ ಇವತ್ತು RSS ಅಂತಕ್ಕಂಥ ಒಂದು ಸಂಸ್ಥೆ ಎಷ್ಟೋ ಒಂದು 50 ವರ್ಷದ ತನ್ನ ಒಂದು ಸಂಸ್ಥೆಯ ಮೇಲೆ ತಿರಂಗಾನೇ ಹಾರಿಸಿರಲಿಲ್ಲ. ಅದು ತಿರಂಗ ಹಾರಿಸಿರಲಿಲ್ಲ 50 ವರ್ಷ ತನಕ. ಅವಾಗ ಯಾರೋ ಒಂದು 3 ಜನ ದೇಶಭಕ್ತರು RSS ವೇಷದಲ್ಲಿ ಹೋಗಿ ಆ ಒಂದು RSS ಆಫೀಸ್ ಮೇಲೆ ತಿರಂಗ ಹಾರಿಸಿದರು. ಆಮೇಲೆ ಆ ಒಂದು ತಿರಂಗ ಹಾರಿಸಿದವ್ರ ಮೇಲೆ 12 ವರ್ಷ ಕೇಸ್ ಹಾಕಿ ಕೋರ್ಟಿಗೆ ಅಲ್ದಾಡಂತ ಮಾಡಿದವರು RSSನವರು. ಹಾಗಾಗಿ ಈ RSS ಅಂತಕ್ಕಂಥದ್ದು ಒಂದು ದೇಶದ್ರೋಹಿ ಸಂಸ್ಥೆ ಇದು. ಇದು ಯಾವುದೇ ಒಂದು ಭಾರತದ ಸಂವಿಧಾನ, ತಿರಂಗ, ಜನಗಣಮನ ಏನಿವೆ, ಭಾರತದ ಮಹಾತ್ಮ ಗಾಂಧೀಜಿ
ಏನು ಭಾರತದ ಒಂದು ಪ್ರಾತಿನಿಧಿಕ ಹಾಗೂ ಸಂವಿಧಾನಾತ್ಮಕ ಸಂಸ್ಥೆಗಳೇನಿದ್ದಾವೆ, ವಿಚಾರಗಳೇನಿದ್ದಾವೆ, ಅದರ ವಿರುದ್ಧವಾಗಿ ನಿರಂತರವಾಗಿ ಷಡ್ಯಂತ್ರ ಮಾಡುತ್ತಾ ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕುತ್ತಾ ಈ ರೀತಿಯನ್ನು ಮಾಡ್ತಾಯಿದೆ. ಅದರ ಒಂದು ಭಾಗವಾಗಿಯೇ ಈ ವಕೀಲರು ಇವತ್ತು ಮಾಡಿದ್ದಾರೆ. ಬೇರೆ ಬೇರೆ ವಿಷಯದಲ್ಲಿ ಇನ್ನೊಬ್ಬರು ಸ್ವಾಮಿಗಳು ಕೂಡ ಹೀಗೆ ಯಾರು ಬಹುತ್ವ ಅಥವಾ ಸಮಾನತೆ ಪರವಾಗಿ ಏನು ಹೋರಾಡಿದ್ದಾರೆ. ಇನ್ನೊಬ್ಬ ಕನ್ನೇರಿ ಸ್ವಾಮಿ, ಒಬ್ಬ ಪುಡಾರಿ ಸ್ವಾಮಿ ಕೂಡ ಸಾಕಷ್ಟು ಯಾರು ಸಮಾನತೆಯ ಬಗ್ಗೆ ಮಾತನಾಡ್ತಾರೆ, ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳಿಗೆ ನಿರಂತರವಾಗಿ ವಿರೋಧವನ್ನು ಮಾಡ್ತಕ್ಕಂಥ ಕೆಲಸ ಈ ಸನಾತನವಾದಿಗಳು RSS ಮಾಡ್ತಾಯಿದೆ. ಅದರಿಂದ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ಇವತ್ತು ಅದರ ಭಾಗವಾಗಿ 16ನೇ ತಾರೀಕು ಇನ್ನೊಂದು RSS ಮುಖವಾಡ ಮೊನ್ನೆ ಒಬ್ಬ ನೋಡಿದ್ವಿ ನಾವು. ಲೈಂಗಿಕ ಕಿರುಕುಳದಿಂದ ಒಬ್ಬ ಟೆಕಿ ಸತ್ತ. ಲೈಂಗಿಕ ಕಿರುಕುಳದಿಂದ RSSನಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು. ಆತ್ಮಹತ್ಯೆ ಮಾಡಿಕೊಂಡ ನಿರಂತರವಾದಂಥ ಲೈಂಗಿಕ ಕಿರುಕುಳದಿಂದ. ಸಣ್ಣ ವಯಸ್ಸಿನಿಂದನೇ ಅವನು RSSನಲ್ಲಿ ಇದ್ದಂತ ಹೇಳ್ತಾರೆ. ಆ ರೀತಿಯಲ್ಲಿ ಏನು ಚಟುವಟಿಕೆ, ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಸರ್ಕಾರ ನಿಯಂತ್ರಣ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಒಂದು ವೇಳೆ ನೀವು ಇವತ್ತು ಮೋದಿಜಿಯವರು ಸಂವಿಧಾನದ ಪ್ರತಿಗಳನ್ನು ಅಲ್ಲೇ ಕೆಂಪುಕೋಟೆ ಮುಂದೆ ಸುಟ್ಟರು ಕೂಡ ಇನ್ನೂವರೆಗೆ ಒಂದು ಬಾಯಿ ಬಿಟ್ಟಿಲ್ಲ ಅವರು. ಹೀಗಾಗಿ ಇವತ್ತು ಮೋದಿಜಿಯವರು ಕೂಡ ಯಾವುದೇ ಸಂವಿಧಾನದ ಆಶಯಗಳನ್ನು ಈಡೇರಿಸುವಲ್ಲಿ ವಿಫಲರಾಗ್ಯಾರ. ಅವರು ಕೂಡ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾವೆಲ್ಲ ಬಹುಜನರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ನಾಡಿದ್ದು ಬರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಕಠಿಣ ಶಿಕ್ಷೆಯನ್ನು ಆ ವಕೀಲನಿಗೆ ಕಠಿಣ ಶಿಕ್ಷೆ ಆಗಲಿಕ್ಕೆ ನಾವೆಲ್ಲರೂ ಒತ್ತಾಯ ಮಾಡೋಣ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಯಾರೇನು ಕೇಳೋದು ಆಡಳಿತದಲ್ಲೇ ತುಳಿತಕ್ಕೊಳಗಾದವರಿಗೆ ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಕೂಗೆದ್ದಾಗ ನಾಲ್ವಡಿ ಕೃಷ್ಣರಾಜ ಅರಸರು ಮಿಲ್ಲರ್ ಕಮಿಷನ್ ಅನ್ನು ನೇಮಕ ಮಾಡಿದ್ದಾರೆ. ಮಿಲ್ಲರ್ ಕಮಿಷನ್ ವರದಿಯ ಪ್ರಕಾರ ಕೃಷ್ಣರಾಜ್ ಇಂಪ್ಲಿಮೆಂಟ್ ಮಾಡಕ್ ಹೋದಾಗ ವಿಶ್ವೇಶ್ವರಯ್ಯ ಅನ್ನುವ ಒಬ್ಬ ಇಂಜಿನಿಯರು ಮೀಸಲಾತಿಯಿಂದ ಪ್ರತಿಭೆಗೆ ಪುರಸ್ಕಾರ ಸಿಗೋದಿಲ್ಲ ಹೇಳಿ ದಿವಾನಿಗರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾನೆ. ಈ ತುಳಿತಕ್ಕೊಳಗಾದವ್ರ ಬಗ್ಗೆ ಮತ್ತು ದಲಿತರ, ದಮನಿತರ ಬಗ್ಗೆ ಪುರೋಹಿತಶಾಹಿಗಳಿಗೆ ಇರತಕ್ಕಂಥ ಅಸಹನೆ ಮತ್ತು ಮತ್ಸರ ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧ ಪುರೋಹಿತಶಾಹಿಗಳು ಮಾಡಿದ ಷಡ್ಯಂತ್ರಗಳು ಕೂಡ ನಾವು ನೋಡ್ತಾ ಬಂದಿದ್ದೇವೆ. 3-4 ತಿಂಗಳ ಹಿಂದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶನೊಬ್ಬ ತ್ರಿಮತಸ್ಥರಲ್ಲಿ ಒಬ್ಬರಾದಂಥ ಶಂಕರಾಚಾರ್ಯನ ಜಯಂತಿಯ ದಿವಸ ಒಂದು ಭಾಷಣವನ್ನು ಮಾಡ್ತಾನ. ಆತ ಸಮಾನತೆಯನ್ನು ತಂದವರು ಅಂಬೇಡ್ಕರ್ ಅಲ್ಲ, ಶಂಕರಾಚಾರ್ಯರು ಅಂತ ಹೇಳ್ತಾನೆ. ಅದರ ಮುಂದುವರೆದ ಭಾಗವಾಗಿ ಒಬ್ಬ ಮತಾಂಧ ಲಾಯರ್, ವಕೀಲ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಚಪ್ಲಿಯನ್ನು ಎಸಿತಾನೆ ಅಂತಂದರೆ ಸಂವಿಧಾನ, ಪ್ರಜಾಪ್ರಭುತ್ವ, ಬಹುತ್ವದ ಬಗ್ಗೆ ಈ ದೇಶದ್ರೋಹಿ ಪುರೋಹಿತಶಾಹಿಗಳಿಗೆ ಇರತಕ್ಕಂಥ ಪೂರ್ವಾಗ್ರಹ ಮತ್ತು ಮತ್ಸರವನ್ನು ನಾವು ತಿಳ್ಕೋಬೇಕಾಗ್ತದೆ. ಅದರ ಕುರಿತು ನಾವು ಧ್ವನಿ ಎತ್ತದೆ ಹೋದರೆ ಈ ದೇಶ ಭಾರತ ದೇಶವಾಗಿ ಉಳಿಯೋದಿಲ್ಲ. ಹಾಗಾಗಿ ನಾವೆಲ್ಲರೂ ಜಾತಿ, ಮತ, ಪಕ್ಷ ಭೇದವನ್ನು ಮರೆತು ನಾಳಿನ 16ನೇ ತಾರೀಕಿಗೆ ಬಿಜಾಪುರ ಬಂದ್ ಮತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮ ಮೂಲಕ ಸಂವಿಧಾನವನ್ನು ಪ್ರೀತಿಸುವ, ಬಹುತ್ವವನ್ನು ಪ್ರೀತಿಸುವ, ಜನತಂತ್ರವನ್ನು ಪ್ರೀತಿಸುವ ಎಲ್ಲ ಮೂಲ ಭಾರತೀಯರು ಮತ್ತು ದೇಶಭಕ್ತರು ಈ ದೇಶದ್ರೋಹಿಗಳ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ.